ಹಾಯ್, ಎಲ್ಲರಿಗೂ ನಮಸ್ಕಾರ. ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಫಸ್ಟ್ನೇ ಅಧ್ಯಾಯದ್ದು 30 ಶ್ಲೋಕಗಳು ಮಾತ್ರ ಹೇಳಿದ್ದೆ. ಅದನ್ನು 31ರಿಂದ ಇವಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನಿಮಿತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವಾಂ ನಾಚಯ ಶ್ರೇಯೋನುಪಾಶಾಮಿ ಹತ್ವ ಸ್ವಜನಮಾಹವೇ. ಏ ಕೇಶವ, ಕಾಣಬಾರದ ಅಪಶಕನಗಳು ಕಾಣುತ್ತಿವೆ. ಯುದ್ಧದಲ್ಲಿ ಬಂಧುಗಳನ್ನು ಕೊಲ್ಲುವುದರಿಂದ ಯಾವ ಶ್ರೇಯಸ್ಸು ಕಂಡು ಬರುವುದಿಲ್ಲ. ನಾ ಕಾಂಕ್ಷೆ ವಿಜಯಂ ಕೃಷ್ಣ ನಾಚ ರಾಜ್ಯಂ ಸುಖಾನಿ ಚ ಕಿಂ ನೋ ರಾಜೇನ ಗೋವಿಂದ ಕಿಂ ಭೋಗೇರ್ಜೀವಿತೇನ ವಾ. ಕೃಷ್ಣ, ಜಯದಲ್ಲಾಗಲಿ ರಾಜ್ಯದಲ್ಲಾಗಲಿ ಸುಖದಲ್ಲೇ ಆಗಲಿ ನನಗೆ ಅಪೇಕ್ಷೆ ಇಲ್ಲ. ಏ ಗೋವಿಂದ, ಆ ರಾಜ್ಯದಿಂದ ಆ ಭೋಗಗಳಿಂದ ಈ ಜೀವಿತದಿಂದ ನನಗೆ ಏನು ಪ್ರಯೋಜನ? ಯೇಷಾಮರ್ತೆ ಕಾಕ್ಷಿತಂ ನೋ ರಾಜ್ಯಂ ಭೋಗಸುಖಾನಿ ಚ ತ ಇಮೇವ ಸ್ಥಿತ ಯುದ್ಧೇ ಪ್ರಾಣಾಂ ತ್ಯಕ್ತ ಧನಾನಿ ಚ. ಯಾರ ತೃಪ್ತಿಗೋಸ್ಕರ ನಾವು ರಾಜ್ಯವನ್ನು, ಭೋಗಗಳನ್ನು, ಸುಖಗಳನ್ನು ಕೋರುವೆವೋ ಅಂಥವರೇ ಧನ ಮತ್ತು ಪ್ರಾಣಗಳ ಆಸೆಯನ್ನು ತ್ಯಜಿಸಿ ಯುದ್ಧದಲ್ಲಿ ನಿಂತಿರುತ್ತಾರೆ. ಆಚಾರ್ಯ ಪಿತರಃ ಪುತ್ರಃ ತಥೈವ ಚ ಪಿತಾಮಹ ಮಾತುಲಃ ಶ್ವಶುರ ಪೌತ್ರಃ ಶಾಲ್ಯಃ ಸಂಬಂಧಿನಸ್ತತ. ಗುರುಗಳು, ತಂದೆಯಂದಿರು, ಸುತರು, ಹಾಗೆ ಅಜ್ಜಂದಿರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಭಾವಮೈದುನರು ಮತ್ತು ಸಂಬಂಧಿಗಳು ಎಷ್ಟೋ ಜನರು ಇಲ್ಲಿ ಇದ್ದಾರೆ. ಏತಾನ ಅಂತು ಮಿಚಾಮಿ ಜ್ಞಾತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯ ಚ ಏತೋಃ ಕಿಂ ಮಹಿಕೃತೆ. ಇವರು ನನ್ನನ್ನು ಕೊಂದರೂ ಸರಿ, ಹೇ ಮಧುಸೂದನ. 3 ಲೋಕದ ರಾಜ್ಯಾಧಿಪತ್ಯವು ಬಂದರೂ ನಾನು ಇವರನ್ನು ಕೊಲ್ಲಲಾರೆನು. ಇನ್ನು ಈ ಭೂಲೋಕದ ರಾಜ್ಯಕ್ಕಾಗಿ ಕೊಲ್ಲುವೇನೆ? ನಿಹತ್ಯೆ ಧಾರ್ತರಾಷ್ಟ್ರನಃ ಕಾ ಪ್ರೀತಿಃ ಸ್ಯಾಜ್ಜನಾರ್ದನ ಪಾಪಮೇವಾಶ್ರಯದಸ್ಮಾನ್ ಅತೈತನಾತತಾಹಿನ. ಹೇ ಜನಾರ್ದನ, ಕೌರವರನ್ನು ಕೊಲ್ಲುವುದರಿಂದ ನಾವು ಪಡೆಯುವ ಸಂತೋಷವೇನು? ಈ ಪಾಪಾತ್ಮರನ್ನು ಕೊಂದರೆ ನಮಗೆ ಪಾಪವೇ ಉಂಟಾದೀತು. ತಸ್ಮನಹರ ವಯಂ ಹಂತು ಧಾರ್ತರಾಷ್ಟ್ರನ್ ಸ್ವಬಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ್ಯ ಮಾಧವ. ಆದುದರಿಂದ ಸ್ವಬಾಂಧವರಾದ ದುರ್ಯೋಧನಾದಿಗಳನ್ನು ನಾವು ಕೊಲ್ಲುವುದು ಯೋಗ್ಯವಲ್ಲ. ಹೇ ಮಾಧವ, ಬಾಂಧವರನ್ನು ಕೊಂದು ಹೇಗೆ ಸುಖಿಗಳಾಗುವೆ? ಇದು 37 ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ 38. ಯದ್ಯಪೇತೆ ನ ಪಶ್ಯಂತಿ ಲೋಭಬಹತೆ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದೋಹೈ ಚ ಪಾತಕಂ ಕಥಂ ನ ಜ್ಞೇಯಮಾಸ್ಮಾಭಿಃ ಪಾಪದಸ್ಮಾನಿ ವರ್ತಿಮಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ದಿರ್ಜನಾರ್ದನ. ಲೋಭದಿಂದ ಭ್ರಷ್ಟಚಿತ್ತರಾದ ಈ ಕೌರವರು ಕುಲಕ್ಷಯದಿಂದಾಗುವ ದೋಷವನ್ನು, ಮಿತ್ರದ್ರೋಹದ ಪಾಪವನ್ನು ಗ್ರಹಿಸಲಾರದವರಾಗಿದ್ದಾರೆ. ಹೋಗಲಿ ಕೃಷ್ಣ, ಕುಲನಾಶದಿಂದಾಗುವ ಪ್ರಮಾದವನ್ನು ಸ್ಪಷ್ಟವಾಗಿ ಗಮನಿಸಬಲ್ಲ ನಾವು ಈ ಪಾಪದಿಂದ ಏಕೆ ಹಿಂದೆಗೆಯಬಾರದು? ಕುಲಕ್ಷಯೇ ಪ್ರಣಶ್ಯತಿ ಕುಲಧರ್ಮ ಸನಾತನಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅದೋರ್ಭಿ ಭವತ್ಯುತ. ಕುಲವು ಕೆಟ್ಟರೆ ಸನಾತನ ಕುಲಧರ್ಮಗಳು ನಾಶವಾಗುತ್ತವೆ. ಧರ್ಮವು ಹಾಳಾದರೆ ಕುಲವನ್ನೆಲ್ಲ ಅಧರ್ಮವು ವ್ಯಾಪಿಸುತ್ತದೆ. ಅಧರ್ಮ ವಿಭವಾತ್ ಕೃಷ್ಣ ಪ್ರದಿಶಂತು ಕುಲಶ್ರೀಯ ಶ್ರೀಷು ದುಷ್ಟಾಶು ವಾರ್ಷ್ಣೇಯ ಜಾಯತೆ ವರ್ಣಸಂಕರ. ಕೃಷ್ಣ, ಅಧರ್ಮವು ಪ್ರಬಲವಾದರೆ ಕುಲಶ್ರೀಯರು ಕೆಟ್ಟು ಹೋಗುವರು. ಶ್ರೀಯರು ಕೆಟ್ಟರೆ ವರ್ಣಸಂಕರವು ಏರ್ಪಡುತ್ತದೆ. ಸಂಕರ ನರಕಾಯೇವ ಕುಲಜ್ಞಾನಂ ಕುಲಸ್ಯ ಚ ಪತಂತಿ ಪಿತರೋ ಯೇಷಾಂ ಲುಪ್ತ ಪಿಂಡೋದ ಕ್ರಿಯಾ. ವರ್ಣಸಂಕರವು ಏರ್ಪಟ್ಟರೆ ಕುಲಕ್ಕೆ ಮತ್ತು ಕುಲನಾಶಕರಿಗೆ ನರಕ ಉಂಟಾಗುವುದು. ಅವರ ಪಿತೃದೇವತೆಗಳು ಪಿಂಡೋದಕ ಕಾರ್ಯವಿಲ್ಲದೆ ಅಧೋಗತಿಯ ಪಾಲಾಗುವರು. ದೋಷರೇತೆ ಕುಲಜ್ಞಾನಂ ವರ್ಣಸಂಕರಕಾರಕಹೇ ಉಸ್ತಾದೇತೆ ಜಾತಿಧರ್ಮ ಕುಲಧಾಮಶ್ಚ ಶಾಶ್ವತಃ. ವರ್ಣಗಳ ಬೆರಕೆಯನ್ನು ಮಾಡುವ ಈ ಕುಲನಾಶಕ ದೋಷಗಳಿಂದ ಎಷ್ಟೋ ಹಿಂದಿನಿಂದ ಸಾಗುತ್ತಾ ಬಂದಿರುವ ಜಾತಿ ಧರ್ಮಗಳು, ಕುಲಧರ್ಮಗಳು ನಿರ್ಮೂಲವಾಗುತ್ತವೆ. ಉಸ್ತನ್ನ ಕುಲಧರ್ಮಾಣ್ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವತೀತ್ಯನುಶುಶ್ರಮ. ಏ ಜನಾರ್ದನ, ಕುಲಧರ್ಮಗಳನ್ನು ನಾಶ ಮಾಡಿಕೊಂಡ ಮನುಷ್ಯರಿಗೆ ನರಕವಾಸ ಉಂಟಾಗುತ್ತದೆ ಎಂದು ನಾವು ಕೇಳಿರ್ತೀವಿ. ಅಹೋಬತ ಮಹತ್ ಪಾಪಂ ಕರ್ತು ವ್ಯವಸಿಯವಯಂ ಯದ್ರಾಜ ಸುಖಲೋಭೇನ ಹಂತುಂ ಸ್ವಜನ ಮುದ್ಯತಃ.
ರಾಜ್ಯದಿಂದಾಗುವ ಸುಖದ ಮೇಲಿನ ಆಸೆಯಿಂದ ನೆಂಟರನ್ನು ಕೊಲ್ಲುವುದಕ್ಕೆ ಹೊರಟಿರುವ ನಾವು ಎಂಥ ದೊಡ್ಡ ಪಾಪವನ್ನು ಮಾಡೋದಕ್ಕೆ ಹೊರಟಿರುವೆವು. ಯದಿ ಮಾಮ ಪ್ರತಿಕಾರಂ ಅಶಸ್ತ್ರಂ ಶಸ್ತ್ರಪ್ರಾಣಯ ಧಾರ್ತರಾಷ್ಟ್ರರಣೆ ಹನ್ಯುಹಾತನೆ ಕ್ಷೇಮತರಹ ಭವೇತ್. ನಿರಾಯುಧನಾಗಿ ಪ್ರತೀಕಾರ ಮಾಡದಿರುವ ನನ್ನನ್ನು ಆಯುಧಧಾರಿಗಳಾದ ಕೌರವರು ಯುದ್ಧದಲ್ಲಿ ಕೊಂದರು. ಅದೇ ನನ್ನ ಪಾಲಿಗೆ ಕ್ಷೇಮತರವಾಗಿದೆ. ಲಾಸ್ಟ್ನೇ ಅಧ್ಯಾಯ. ಸಂಜಯ ಉವಾಚ ಏವಾಂ ಮುಕ್ತಾರ್ಜುನಃ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸವಿಘ್ನ ಮಾನಸಃ. ಸಂಜಯ ಹೇಳಿದನು, ಅರ್ಜುನನು ಈ ವಿಧವಾಗಿ ಹೇಳಿ ದುಃಖಪೀಡಿತ ಚಿಂತನಾಗಿ ಧನುರ್ಬಾಣಗಳನ್ನು ಬಿಸಾಡಿ ರಣರಂಗದಲ್ಲಿ ರಥದ ಹಿಂಭಾಗದಲ್ಲಿ ಕುಳಿತುಕೊಂಡನು. ಓಂ ತತ್ತದ್ದು. ಇಲ್ಲಿಗೆ ಫಸ್ಟ್ನೇ ಅಧ್ಯಾಯ ಕಂಪ್ಲೀಟ್ ಆಗಿದೆ. ಇದು ಇತಿ ಶ್ರೀ ಭಗವದ್ಗೀತಾ ಬ್ರಹ್ಮ ವಿದಾಯಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ ಅರ್ಜುನ ವಿಷಾದ ಯೋಗ ನಾಮ ಪ್ರಥಮೋಧ್ಯಾಯ. ಇಲ್ಲಿಗೆ ಉಪನಿಷತ್ತು, ಬ್ರಹ್ಮವಿದ್ಯೆಯು, ಯೋಗಶಾಸ್ತ್ರವು, ಶ್ರೀಕೃಷ್ಣಾರ್ಜುನ ಸಂವಾದವೂ ಆದ ಶ್ರೀಮದ್ ಭಗವದ್ಗೀತೆಯಲ್ಲಿ ಅರ್ಜುನ ವಿಷಾದ ಯೋಗವೆಂಬ ಹೆಸರಿನ ಮೊದಲನೇ ಅಧ್ಯಾಯವು ಮುಗಿದಿತು. ಈ ಅಧ್ಯಾಯ ಮುಗಿದ ತಕ್ಷಣ ಇದನ್ನು ಹೇಳ್ಕೊಂಬಿಟ್ಟು ಯಾವ್ದು ಅಧ್ಯಾಯ ನಾವು ಕಂಪ್ಲೀಟ್ ಮಾಡ್ತೀವೋ ಆ ಹೆಸರಿನೊಂದಿಗೆ ಈ ಅಧ್ಯಾಯ ಮುಗೀತು ಎಂದು ಹೇಳ್ಕೊಬೇಕಷ್ಟೆ. ನೆಕ್ಸ್ಟ್ ವಿಡಿಯೋದಲ್ಲಿ ಈಗ 16ನೇ ಅಧ್ಯಾಯ, ಈಗ ಫಸ್ಟ್ನೇ ಅಧ್ಯಾಯ 2 ಕಂಪ್ಲೀಟ್ ಆಗಿದೆ ಭಗವದ್ಗೀತೆಯಲ್ಲಿ, ಇನ್ನೂ ಇದ್ದಾವೆ ಒಟ್ಟು 18ರಲ್ಲಿ. ಆ ಮಧ್ಯ ಬೇರೆ ವಚನಗಳು, ಬೇರೆ ಹಾಡು, ದೇವರ ಹಾಡುಗಳು ಈ ಥರ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಧನ್ಯವಾದಗಳು.